ಸರ್ ಇದು ಆ್ಯಕ್ಚುಲಿ ಎಲೆಕ್ಟ್ರಾನಿಸಿಟಿ ಎಲ್ಲ ಕಂಪನೀಸು ಓನ್ STP ಇರಬೇಕು ಅಂತ ಮ್ಯಾಂಡೇಟರಿ ಮಾಡಿದ್ದಾರೆ. ಸ್ಮಾಲ್ ಸ್ಕೇಲ್ ಕಂಪನೀಸಲ್ಲಿ STP ಇರಲ್ವಲ್ಲ, ಅವ್ರ ಹತ್ರ ಮತ್ತೆ ನಾವು ತೊಗೊಂಡ್ಬರೋದು ವಾಟರು. ಮತ್ತು ಇಲ್ಲಿ ವಿಲೇಜ್ ಇದೆಯಲ್ಲ, ಈ ರೆಸಿಡೆನ್ಷಿಯಲ್ ಏರಿಯಾದೆಲ್ಲ ಇಲ್ಲಿಗೆ ಕನೆಕ್ಟ್ ಆಗಿದೆ. ಸೊ ಅವ್ರು ಬಂದು ಸೊ ಇದು ಇನ್ಲೆಟು ಸರ್, ಯು ಕ್ಯಾನ್ ಸ್ವಿಚ್ ಆಫ್ ನೌ ಜಸ್ಟ್ ಟು ಶೋ ದೆಮ್. ಸ್ವಿಚ್ ಇಟ್ ಆಫ್ ನೌ. ಮಲ್ಟಿಪಲ್ ಸ್ಟೆಪ್ ಇದೆ, ಬೇರೆ ಬೇರೆ ಸ್ಟೆಪ್ ಇದೆ. ಒಂದೇ ಸ್ಟೆಪ್ ಬಂದು ಆಯಿಲ್ ರೀಸ್ಟಾರ್ಟ್ ರಿಮೂವಲ್ ಅಂತ, ಅಂದರೆ ಆಯಿಲ್ ಕಂಟೆಂಟ್ ಎಲ್ಲ ರಿಮೂವ್ ಮಾಡ್ತಾರೆ. ಅದು ವೆಜ್ಜಲ್ಲಿ ಆಯಿಲ್ ಕಂಟೆಂಟ್ ಎಲ್ಲ ರಿಮೂವ್ ಮಾಡ್ತಾರೆ. ನೆಕ್ಸ್ಟ್ ಅದು ಈಕ್ವಲೈಸೇಷನ್ ಟ್ಯಾಂಕ್ ಹೋಗುತ್ತೆ. ಯು ಕ್ಯಾನ್ ಎಕ್ಸ್ಪ್ಲೈನ್ ದಟ್. ಸೊ ಬೇಸಿಕಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್. ಸೊ ಅಲ್ಲಿ ಇನ್ಲೆಟ್ ಚೇಂಬರ್ ಒಳಗೆ ಒಂದು ಸಿಲಿಕಾನ್ ವ್ಯಾಲಿ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾಯಿಂದ ಬರ್ತಿದೆ. ಸೊ ದಿಸ್ ಡಿಪೆಂಡ್ಸ್ ಆನ್ ಯಾವ ಏರಿಯಾ ಮೇಲೆ ಅಂತೇಳಿ ಅದು ಟ್ರೀಟ್ಮೆಂಟ್ ಪ್ರಾಸೆಸ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ಗೆ ಒಂದು ಸಪ್ರೇಟ್ ಪ್ರಾಸೆಸ್ ಇರುತ್ತೆ. ಇದು ಬೇಸಿಕಲಿ ಡೊಮೆಸ್ಟಿಕ್ ವೇಸ್ಟ್ ಬರೋದ್ರಿಂದ ಡೊಮೆಸ್ಟಿಕ್ ವೇಸ್ಟ್ನ ಯೂಸ್ ಮಾಡ್ಬೋದು, MBR ಟ್ರೀಟ್ಮೆಂಟ್ನ ಯೂಸ್ ಮಾಡ್ಬೋದು. ಸೊ ಅಲ್ಲಿ ಇನ್ಲೆಟ್ ಚೇಂಬರ್ ಅಂದಿದೆ. ಸೊ ಇನ್ಲೆಟ್ ಚೇಂಬರಲ್ಲಿ ಒಂದು ಕಡೆಯಿಂದ ಅಂಡರ್ಗ್ರೌಂಡ್ ಸಿವರ್ ಲೈನ್ಸ್ ಬರ್ತದೆ. ಅಲ್ಲಿ ಅಂಡರ್ಗ್ರೌಂಡ್ ಸಿವರ್ ಲೈನ್ಸ್ ಬಂದಮೇಲೆ ಇದೊಂದು ಬಾರ್ ಸ್ಕ್ರೀನ್ ಅಂತ ಬರುತ್ತೆ. ಸೊ ಬಾರ್ ಸ್ಕ್ರೀನಲ್ಲಿ ಸಿಮಿಲರ್ ಸೆಗ್ರಿಗೇಷನ್ ನೋಡಿದ್ರಲ್ಲ, ಅದೇ ಥರ ವಾಟರ್ನ ಗಲೀಜಾಗಿರೋ ವಾಟರ್ನ ತೆಗೆದುಕೊಂಡು ಬರ್ತೀವಿ, ಕ್ಲೀನ್ ಮಾಡ್ಕೊತಾ ಬರ್ತೀವಿ. ಸೊ ಅದೇ ಥರ ಇಲ್ಲಿ ಇನ್ಲೆಟ್ ಚೇಂಬರ್ ಬಂದಮೇಲೆ ನೆಕ್ಸ್ಟ್ ಆಯಿಲ್ ಆ್ಯಂಡ್ ಗ್ರೀಸ್ ಚೇಂಬರ್ಗೆ ಹೋಗುತ್ತೆ. ಇಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಸಾಲಿಡ್ಸ್ ಏನೇನಿರುತ್ತೆ ಅದೆಲ್ಲ ತೊಗೊಂಡು ಬಕೆಟಲ್ಲಿ ಹಾಕೋತೀವಿ. ಆ ಬಕೆಟಲ್ಲಿ ಹಾಕೊಂಡಿದ್ದು ಸಪ್ರೇಟ್ ಮಾಡ್ಕೊತೀವಿ. ನೆಕ್ಸ್ಟ್ ಆಯಿಲ್ ಆ್ಯಂಡ್ ಗ್ರೀಸ್ ಚೇಂಬರ್ ಆಸ್ ಅ ನೇಮ್ ಇಂಡಿಕೇಶನ್ ಆಯಿಲ್ ಆ್ಯಂಡ್ ಗ್ರೀಸ್ ಅನ್ನೋದನ್ನ ತೆಗೆದಾಕೊಳ್ಳುತ್ತೆ. ನೀರಲ್ಲಿ ಸ್ವಲ್ಪ ಆಯಿಲ್ ಎಲ್ಲ ಇರುತ್ತೆ, ಅದನ್ನ ರಿಮೂವ್ ಮಾಡೋಕ್ಕೆ ಆಯಿಲ್ ಆ್ಯಂಡ್ ಗ್ರೀಸ್ ಟ್ರ್ಯಾಪ್ ಅಂತ ಇರುತ್ತೆ. ಅದರಲ್ಲಿ ಆಯಿಲ್ ಎಲ್ಲ ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ವಿಲ್ ಗೋ ಟು ಈಕ್ವಲೈಸೇಷನ್ ಟ್ಯಾಂಕ್. ಆಸ್ ಅ ನೇಮ್ ಇಂಡಿಕೇಶನ್ ಅಂದರೆ ಈಕ್ವಲೈಸೇಷನ್ ಅಂತಂದರೆ ಎಲ್ಲ ಬರ್ತಾ ಇರೋ ವಾಟರ್ನ ಈಕ್ವಲೈಸ್ ಮಾಡ್ಕೊಳ್ಳುತ್ತೆ. ನೀವು ಯು ಕ್ಯಾನ್ ಸಿ ಅಟ್ ದ ಬಾಟಮ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕೋರ್ಸ್ ಬಬಲ್ ಡಿಫ್ಯೂಸರ್ಸ್. ಅಂದರೆ ಬಬಲ್ಸ್ ಡಿಫ್ಯೂಸರ್ಸ್ ಅಲ್ಲಿ ನಾವು ಒಳಗೆ ಏರ್ನ ಪಂಪ್ ಮಾಡ್ತಾ ಬರ್ತಾ, ಸೊ ವಿ ಸಪ್ಲೈ ಆಕ್ಸಿಜನ್. ನಾವು ಯೂಶ್ವಲಿ ಎಲ್ಲ ಕಡೆ ನೋಡಿದಾಗ ನೀವು ಏರೇಷನ್ ಟ್ಯಾಂಕ್ ಅನ್ನು ಸಪ್ರೇಟ್ ಮಾಡ್ಕೊಂಡಿರ್ತಾರೆ, ಬಟ್ ನಾವು ಇಲ್ಲಿಂದನೇ ಮಾಡ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಈಕ್ವಲೈಸೇಷನ್ ಆದ್ಮೇಲೆ ಈಕ್ವಲೈಸೇಷನ್ ಟ್ಯಾಂಕ್ ಅಂದರೆ ಈಗ ನೀರು ಮತ್ತೆ ಸಾಲಿಡ್ ಇರುತ್ತಲ್ಲ, ಅವೆರಡು ಸಪ್ರೇಟ್ ಇರುತ್ತೆ. ಆ ಈಕ್ವಲೈಸೇಷನ್ ಟ್ಯಾಂಕಲ್ಲಿ ನಾವು ಗಾಳಿನ ಕೊಡೋದ್ರಿಂದ ಎರಡು ನೀಟಾಗಿ ಮಿಕ್ಸ್ ಆಗಿ ಈಕ್ವಲ್ ಆಗುತ್ತೆ. ಅಂದರೆ ಈ ಕಡೆ ಈಗ ನೀರಲ್ಲಿ ಸ್ವಲ್ಪ ಸಾಲಿಡ್ ಇರುತ್ತೆ, ಫೀಕಲ್ ಸ್ಲಡ್ಜ್ ಎಲ್ಲ ಇರುತ್ತೆ, ಮತ್ತು ಇದು ಇರುತ್ತೆ, ವಾಟರ್ ಬೇರೆ ಇರುತ್ತೆ. ಸೊ ಇವೆರಡು ನೀಟಾಗಿ ಮಿಕ್ಸ್ ಆಗುತ್ತೆ, ಅದೇ ಈಕ್ವಲೈಸೇಷನ್ ಅಂತ ಕರೀತಾರೆ. ಈಗ ನಮ್ಮಲ್ಲಿ ಎಲ್ಲ ಹಾಸಿಗೆ ದಿಂಬು ಅದು ಇದು ಎಲ್ಲ ಎಸ್ತಿರ್ತಲ್ಲ, ಇಲ್ಲೂ ಹಂಗೆ ಮಾಡಿರ್ತಾರ. ಇದು ವಾಟರ್ ಅಲ್ಲಿ ಯಾರು ಎಸ್ಸಿರಲ್ಲ, ಸ್ವಲ್ಪ ಪ್ಲಾಸ್ಟಿಕ್ಸ್ ಎಲ್ಲ ಬರುತ್ತೆ. ಫಸ್ಟ್ ಒಂದು ಸ್ಕ್ರೀನಿಂಗ್ ಅಲ್ಲಿ ಇದೆಯಲ್ಲ ಸರ್, ಆ ಸ್ಕ್ರೀನ್ ಬಾರ್ ಸ್ಕ್ರೀನ್ ಅಲ್ಲಿ ವಿಲ್ ರಿಮೂವ್ ಇಟ್ ಔಟ್. ಅಲ್ಲಿ ಸ್ಕ್ರಾಪ್ ಔಟ್ ಮಾಡ್ಕೊಂಡು ಬಕೆಟ್ ಒಳಗೆ ಹಾಕೋತೀವಿ, ಸಪ್ರೇಟ್ ಮಾಡ್ಕೋತೀವಿ. ಬಟ್ ಅದ್ರ ಮೇಲೆ ಎಲ್ಲ ಒಂದೊಂದೇ ಸಪ್ರೇಷನ್ ಆಗ್ತಾ ಹೋಗುತ್ತೆ. ಅಲ್ಲಿ ನೆಕ್ಸ್ಟ್ ನಿಮಗೆ ರೊಟೇಟಿಂಗ್ ಡ್ರಮ್ ಸ್ಕಿನ್ ಅಂತ ಸಿಗುತ್ತೆ. ರೊಟೇಟಿಂಗ್ ಡ್ರಮ್ ಸ್ಕಿನ್ ಅಲ್ಲಿ ಸಿಪ್ಪೆ ಬರುತ್ತಲ್ಲ, ಆ ಸಿಪ್ಪೆ ತಗೊಂಡು ಮೇಲೆ ಬಂದ್ಬಿಡುತ್ತೆ. ಅದು ನೆಕ್ಸ್ಟ್ ಅನಾಕ್ಸಿಕ್ ಚೇಂಬರ್ಗೆ ಹೋಗುತ್ತೆ. ಅನಾಕ್ಸಿಕ್ ಯಾಕಂತಂದ್ರೆ ಅಮೋನಿಯಂ ಏನಿರುತ್ತೆ ಅದನ್ನ ರಿಮೂವ್ ಮಾಡೋದಕ್ಕೆ ಡಿನೈಟ್ರಿಫೈಡ್ ಆಗಿ ಮಾಡ್ತೀವಿ, ಅಂದ್ರೆ ಆಕ್ಸಿಜನ್ ಸಪ್ಲೈ ಮಾಡೋದಿಲ್ಲ. ಸೊ ಅದಕ್ಕೆ ಆವಾಗ ಆಕ್ಸಿಜನ್ ಸಪ್ಲೈ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಅನಾಕ್ಸಿಕ್ ಚೇಂಬರ್ಸ್ ಇರುತ್ತೆ. ಅದಾದ್ಮೇಲೆ ಏರೇಷನ್ ಬರುತ್ತೆ. ಗಿಡಗಳಿಗೆ ಆಮೇಲೆ ಬಿಲ್ಡಿಂಗ್ ಕಟ್ಬೇಕಾದ್ರೆ ಕ್ಯೂರಿಂಗ್ ಮಾಡ್ಕೊಳ್ಳೋಕ್ಕೆ, ಮತ್ತೆ ವಾಶ್ ಮಾಡ್ಬೇಕಾದ್ರೆ ಕ್ಲೀನ್ ವಾಟರ್ ಬೇಕಾದ್ರೆ ಬಿಟ್ರೆ ಚೆನ್ನಾಗಿರಲ್ವಲ್ಲ ಸರ್, ಸ್ವಲ್ಪ ಕ್ಲೀನ್ ಮಾಡಿ ಸರ್. ಆಕ್ಚುಲಿ ನದಿಗೆ ಬಿಡಂಗಿಲ್ಲ ಸರ್, ಕೆರೆಗಳಿಗೆಲ್ಲ ಈ ಥರ ಸೀಸನ್ನ ಬಿಡಂಗಿಲ್ಲ. ನಾವು ಇದನ್ನ ನೀಟಾಗಿ ಕ್ಲೀನ್ ಮಾಡಿ ನಾನು ಔಟ್ಪುಟ್ ವಾಟರ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇದನ್ನು ನಾವು ಮತ್ತೆ ನಮ್ಮ ವೆಹಿಕಲ್ ಅಲ್ಲಿ ನಿಂತಿದ್ದು ನೀವು ಬರ್ಬೇಕಾದ್ರೆ ನೋಡಿ, ವಾಟರ್ ವೆಹಿಕಲ್ ಅಲ್ಲಿ ಫಿಲ್ ಮಾಡಿ ನಾವು ಮತ್ತೆ ಕಂಪನೀಸ್ಗಳಿಗೆ ಏನಾದ್ರು ಬೇಕಂದ್ರೆ ಈ ಫ್ಲಶಿಂಗ್ ಯೂಸ್ ಮಾಡ್ಬೋದು, ಮತ್ತೆ ಗಿಡಗಳು ಯೂಸ್ ಮಾಡ್ಬೋದು, ಮತ್ತೆ ವಾಷಿಂಗ್ ಯೂಸ್ ಮಾಡ್ಬೋದು, ವೆಹಿಕಲ್ಗಳು ವಾಶ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ಬೋದು. ಡ್ರಿಂಕಿಂಗ್ ಬೇರೆ ಎಲ್ಲ ಕುಕ್ಕಿಂಗು ಮಾಡಂಗಿಲ್ಲ. STP ಟ್ರೀಟ್ಮೆಂಟ್ ವಾಟ್ರು ಯಾವುದೋ ಫುಡ್ ವಿಚಾರಕ್ಕೆ ಯೂಸ್ ಮಾಡಂಗಿಲ್ಲ. ಹಾಗೆ ಮುಂದೆ ಹೋಗಿ.